ಈ ವಿಚಾರಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಕಳ್ಳತನ, ಸಚಿವರ ಕಚೇರಿಯಲ್ಲಿ, ವಿಧಾನಸೌಧದಲ್ಲಿರುವ ಸಚಿವರ ಕಚೇರಿಯಲ್ಲಿ ಕಳ್ಳತನ ಅಂತಂದ್ರೆ ಇದು 100ಕ್ಕೆ 100ರಷ್ಟು ಭದ್ರತಾ ವೈಫಲ್ಯದ ಪ್ರತೀಕ. ಶಕ್ತಿ ಸೌಧ ಇವತ್ತು ಕಳ್ಳತನ ಆಯಿತು, ನಾಳೆ ಮತ್ತೊಂದೇನಾದ್ರೂ ಅನಾಹುತ ಆಗ್ಬಿಟ್ರೆ ಯಾರು ಹೊಣೆ ಅದಕ್ಕೆ? ಅಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಪ್ಪ. ಆದಾಗ್ಯೂ ಕೂಡ ಈ ರೀತಿ ಕಳ್ಳತನ ಅಂತಂದ್ರೆ ಹೆಂಗೆ? ವಿಧಾನಸೌಧಕ್ಕೆ ಚಿನ್ನ ಇದ್ದ ಚೀಲ ಬಂದಿದ್ದು ಹೆಂಗೆ? ಮೆಟಲ್ ಡಿಟೆಕ್ಟರ್ ಕಣ್ ತಪ್ಪಿಸಿ ಚಿನ್ನಾಭರಣ ತಂದಿದ್ ಯಾರು ಮತ್ತು ಯಾಕೆ ಮತ್ತು ಹೇಗೆ? ಸೆಕ್ಯೂರಿಟಿಯ ಕಣ್ ತಪ್ಪಿಸಿ ಸಚಿವರ ಕಚೇರಿಗೆ ಚೀಲ ಬಂದಿದ್ ಹೆಂಗೆ? ಆ ಚೀಲದಲ್ಲಿ ಚಿನ್ನಾಭರಣ, ನಗದು. ಕೆಲಸದ ನಿಮಿತ್ತ ಸಚಿವ ಬೈರತಿ ಸುರೇಶ್ ಅವರ ಹತ್ರ ನವೀನ್ ಅನ್ನೋರು ಬಂದಿರ್ತಾರೆ. ಚಿನ್ನಾಭರಣ, ನಗದು ಇದ್ದ ಚೀಲದ ಸಮೇತ ಇವರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಆ ಚೀಲವನ್ನ ಮರೆತು ಬಿಡ್ತಾರೆ. ಮಾರನೇ ದಿನ ಬಂದು ಆ ಮರೆತ ಚೀಲವನ್ನ ನೋಡಿದ್ರೆ ನಾಪತ್ತೆ. ಬಹಳ ಬೇಗ ನೆನಪಾಗಿದೆ ಇವರಿಗೆ. ನಿನ್ನೆ ಮರೆತ ಚೀಲ ನಾಳೆ ನೆನಪಾಗಿದೆ. ಆಗಲೇ ನೆನಪಾಗಿದ್ರೆ ಏನಾದ್ರೂ ಮಾಡ್ತಿದ್ರೋ ಏನು? ಮಾರನೇ ದಿನ ಬಂದು ಅದನ್ನ ನೆನಪು ಮಾಡ್ಕೊಂಡು ಹುಡುಕಿದ್ದಾರೆ. ಸಿಗುತ್ತಾ? ಇಲ್ಲ, ನಾಪತ್ತೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ಈ ವಿಚಾರವಾಗಿ ದೂರು ಕೊಡ್ತಾರೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಡಿ ಗ್ರೂಪ್ ನೌಕರನ ಪಾತ್ರ ಪತ್ತೆಯಾಗಿದೆ. ಕೈ ಚೀಲ ಹಿಡಿದುಕೊಂಡು ಹೋಗಿದ್ದು ಡಿ ಗ್ರೂಪ್ ನೌಕರ. ಸದ್ಯ ಡಿ ಗ್ರೂಪ್ ನೌಕರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮನ್ನ ಕಾಡುವ ಪ್ರಶ್ನೆ, ಇಷ್ಟೊಂದು ಚಿನ್ನಾಭರಣವನ್ನ ತಂದಿದ್ದು ಯಾಕೆ? ಇಷ್ಟೊಂದು ದುಡ್ಡನ್ನ ವಿಧಾನಸೌಧದ ಸಚಿವರ ಕೊಠಡಿಗೆ ತಂದಿದ್ದು ಯಾಕೆ? ಅಲ್ಲಿ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಲ್ಲ, ಆ ಡಿಟೆಕ್ಟರ್ಗಳಿದೆ, ಪೊಲೀಸರ ಕಣ್ತಪ್ಪಿಸಿ ಯಾರು ನೋಡ್ಲೇ ಇಲ್ವಾ ಅದನ್ನ? ಅಷ್ಟೊಂದು ಚಿನ್ನಾಭರಣ ಇರೋ ಚೀಲನ, ದುಡ್ಡನ್ನ ಯಾರು ನೋಡ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಇದು ಈಗ ಭದ್ರತಾ ವೈಫಲ್ಯದ ಚರ್ಚೆಗೆ ಕಾರಣ ಆಗಿದೆ. ವಿಧಾನಸೌಧದಲ್ಲೇ ಕಳ್ಳತನ ಆಗ್ತಾ ಇದೆ. ಇನ್ನ ಏರಿಯಾಗಳ ಕಥೆ ಏನು, ರಾಜ್ಯದ ಕಥೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಸರಳವಾಗಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವೇ ಉತ್ತರವನ್ನ ಕೊಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿ ರಾಜಕೀಯ ಗೊಂದಲ ಇದೀಗ ದೆಹಲಿ ಅಂಗಳಕ್ಕೂ ತಲುಪಿದೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಿಜೆಪಿ ಮಾಜಿ ಶಾಸಕರ ಹೇಳಿಕೆಗಳು, ಜೆಡಿಎಸ್ ನಾಯಕರ ಈ ವಿಚಾರಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಕಳ್ಳತನ, ಸಚಿವರ ಕಚೇರಿಯಲ್ಲಿ, ವಿಧಾನಸೌಧದಲ್ಲಿರುವ ಸಚಿವರ ಕಚೇರಿಯಲ್ಲಿ ಕಳ್ಳತನ ಅಂತಂದ್ರೆ ಇದು 100ಕ್ಕೆ 100ರಷ್ಟು ಭದ್ರತಾ ವೈಫಲ್ಯದ ಪ್ರತೀಕ. ಶಕ್ತಿ ಸೌಧ ಇವತ್ತು ಕಳ್ಳತನ ಆಯಿತು, ನಾಳೆ ಮತ್ತೊಂದೇನಾದ್ರೂ ಅನಾಹುತ ಆಗ್ಬಿಟ್ರೆ ಯಾರು ಹೊಣೆ ಅದಕ್ಕೆ? ಅಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಪ್ಪ. ಆದಾಗ್ಯೂ ಕೂಡ ಈ ರೀತಿ ಕಳ್ಳತನ ಅಂತಂದ್ರೆ ಹೆಂಗೆ? ವಿಧಾನಸೌಧಕ್ಕೆ ಚಿನ್ನ ಇದ್ದ ಚೀಲ ಬಂದಿದ್ದು ಹೆಂಗೆ? ಮೆಟಲ್ ಡಿಟೆಕ್ಟರ್ ಕಣ್ ತಪ್ಪಿಸಿ ಚಿನ್ನಾಭರಣ ತಂದಿದ್ ಯಾರು ಮತ್ತು ಯಾಕೆ ಮತ್ತು ಹೇಗೆ? ಸೆಕ್ಯೂರಿಟಿಯ ಕಣ್ ತಪ್ಪಿಸಿ ಸಚಿವರ ಕಚೇರಿಗೆ ಚೀಲ ಬಂದಿದ್ದು ಹೆಂಗೆ? ಆ ಚೀಲದಲ್ಲಿ ಚಿನ್ನಾಭರಣ, ನಗದು. ಕೆಲಸದ ನಿಮಿತ್ತ ಸಚಿವ ಬೈರತಿ ಸುರೇಶ್ ಅವರ ಹತ್ರ ನವೀನ್ ಅನ್ನೋರು ಬಂದಿರ್ತಾರೆ. ಚಿನ್ನಾಭರಣ, ನಗದು ಇದ್ದ ಚೀಲದ ಸಮೇತ ಇವರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಆ ಚೀಲವನ್ನ ಮರೆತು ಬಿಡ್ತಾರೆ. ಮಾರನೇ ದಿನ ಬಂದು ಆ ಮರೆತ ಚೀಲವನ್ನ ನೋಡಿದ್ರೆ ನಾಪತ್ತೆ. ಬಹಳ ಬೇಗ ನೆನಪಾಗಿದೆ ಇವರಿಗೆ. ನಿನ್ನೆ ಮರೆತ ಚೀಲ ನಾಳೆ ನೆನಪಾಗಿದೆ. ಆಗಲೇ ನೆನಪಾಗಿದ್ರೆ ಏನಾದ್ರೂ ಮಾಡ್ತಿದ್ರೋ ಏನು? ಮಾರನೇ ದಿನ ಬಂದು ಅದನ್ನ ನೆನಪು ಮಾಡ್ಕೊಂಡು ಹುಡುಕಿದ್ದಾರೆ. ಸಿಗುತ್ತಾ? ಇಲ್ಲ, ನಾಪತ್ತೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ಈ ವಿಚಾರವಾಗಿ ದೂರು ಕೊಡ್ತಾರೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಡಿ ಗ್ರೂಪ್ ನೌಕರನ ಪಾತ್ರ ಪತ್ತೆಯಾಗಿದೆ. ಕೈ ಚೀಲ ಹಿಡಿದುಕೊಂಡು ಹೋಗಿದ್ದು ಡಿ ಗ್ರೂಪ್ ನೌಕರ. ಸದ್ಯ ಡಿ ಗ್ರೂಪ್ ನೌಕರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮನ್ನ ಕಾಡುವ ಪ್ರಶ್ನೆ, ಇಷ್ಟೊಂದು ಚಿನ್ನಾಭರಣವನ್ನ
ತಂದಿದ್ದು ಯಾಕೆ? ಇಷ್ಟೊಂದು ದುಡ್ಡನ್ನ ವಿಧಾನಸೌಧದ ಸಚಿವರ ಕೊಠಡಿಗೆ ತಂದಿದ್ದು ಯಾಕೆ? ಅಲ್ಲಿ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಲ್ಲ, ಆ ಡಿಟೆಕ್ಟರ್ಗಳಿದೆ, ಪೊಲೀಸರ ಕಣ್ತಪ್ಪಿಸಿ ಯಾರು ನೋಡ್ಲೇ ಇಲ್ವಾ ಅದನ್ನ? ಅಷ್ಟೊಂದು ಚಿನ್ನಾಭರಣ ಇರೋ ಚೀಲನ, ದುಡ್ಡನ್ನ ಯಾರು ನೋಡ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಇದು ಈಗ ಭದ್ರತಾ ವೈಫಲ್ಯದ ಚರ್ಚೆಗೆ ಕಾರಣ ಆಗಿದೆ. ವಿಧಾನಸೌಧದಲ್ಲೇ ಕಳ್ಳತನ ಆಗ್ತಾ ಇದೆ, ಇನ್ನ ಏರಿಯಾಗಳ ಕಥೆ ಏನು, ರಾಜ್ಯದ ಕಥೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಸರಳವಾಗಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವೇ ಉತ್ತರವನ್ನ ಕೊಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿ ರಾಜಕೀಯ ಗೊಂದಲ ಇದೀಗ ದೆಹಲಿ ಅಂಗಳಕ್ಕೂ ತಲುಪಿದೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಿಜೆಪಿ ಈ ವಿಚಾರಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಕಳ್ಳತನ, ಸಚಿವರ ಕಚೇರಿಯಲ್ಲಿ, ವಿಧಾನಸೌಧದಲ್ಲಿರುವ ಸಚಿವರ ಕಚೇರಿಯಲ್ಲಿ ಕಳ್ಳತನ ಅಂತಂದ್ರೆ ಇದು 100ಕ್ಕೆ 100ರಷ್ಟು ಭದ್ರತಾ ವೈಫಲ್ಯದ ಪ್ರತೀಕ. ಶಕ್ತಿ ಸೌಧ ಅದು. ಇವತ್ತು ಕಳ್ಳತನ ಆಯಿತು, ನಾಳೆ ಮತ್ತೊಂದು ಏನಾದರೂ ಅನಾಹುತ ಆಗ್ಬಿಟ್ರೆ ಯಾರು ಹೊಣೆ ಅದಕ್ಕೆ? ಅಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಪ್ಪ. ಆದಾಗ್ಯೂ ಕೂಡ ಈ ರೀತಿ ಕಳ್ಳತನ ಅಂತಂದ್ರೆ ಹೆಂಗೆ? ವಿಧಾನಸೌಧಕ್ಕೆ ಚಿನ್ನ ಇದ್ದ ಚೀಲ ಬಂದಿದ್ದು ಹೆಂಗೆ? ಮೆಟಲ್ ಡಿಟೆಕ್ಟರ್ ಕಣ್ ತಪ್ಪಿಸಿ ಚಿನ್ನಾಭರಣ ತಂದಿದ್ ಯಾರು ಮತ್ತು ಯಾಕೆ ಮತ್ತು ಹೇಗೆ? ಸೆಕ್ಯೂರಿಟಿಯ ಕಣ್ ತಪ್ಪಿಸಿ ಸಚಿವರ ಕಚೇರಿಗೆ ಚೀಲ ಬಂದಿದ್ ಹೆಂಗೆ? ಆ ಚೀಲದಲ್ಲಿ ಚಿನ್ನಾಭರಣ, ನಗದು. ಕೆಲಸದ ನಿಮಿತ್ತ ಸಚಿವ ಬೈರತಿ ಸುರೇಶ್ ಅವರ ಹತ್ರ ನವೀನ್ ಅನ್ನೋರು ಬಂದಿರ್ತಾರೆ. ಚಿನ್ನಾಭರಣ, ನಗದು ಇದ್ದ ಚೀಲದ ಸಮೇತ ಇವರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಆ ಚೀಲವನ್ನ ಮರೆತು ಬಿಡ್ತಾರೆ. ಮಾರನೇ ದಿನ ಬಂದು ಆ ಮರೆತ ಚೀಲವನ್ನ ನೋಡಿದ್ರೆ ನಾಪತ್ತೆ. ಬಹಳ ಬೇಗ ನೆನಪಾಗಿದೆ ಇವರಿಗೆ. ನಿನ್ನೆ ಮರೆತ ಚೀಲ ನಾಳೆ ನೆನಪಾಗಿದೆ. ಆಗಲೇ ನೆನಪಾಗಿದ್ರೆ ಏನಾದ್ರೂ ಮಾಡ್ತಿದ್ರೋ ಏನು? ಮಾರನೇ ದಿನ ಬಂದು ಅದನ್ನ ನೆನಪು ಮಾಡ್ಕೊಂಡು ಹುಡುಕಿದ್ದಾರೆ. ಸಿಗುತ್ತಾ? ಇಲ್ಲ, ನಾಪತ್ತೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ಈ ವಿಚಾರವಾಗಿ ದೂರು ಕೊಡ್ತಾರೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಡಿ ಗ್ರೂಪ್ ನೌಕರನ ಪಾತ್ರ ಪತ್ತೆಯಾಗಿದೆ. ಕೈ ಚೀಲ ಹಿಡಿದುಕೊಂಡು ಹೋಗಿದ್ದು ಡಿ ಗ್ರೂಪ್ ನೌಕರ. ಸದ್ಯ ಡಿ ಗ್ರೂಪ್ ನೌಕರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮನ್ನ ಕಾಡುವ ಪ್ರಶ್ನೆ, ಇಷ್ಟೊಂದು ಚಿನ್ನಾಭರಣವನ್ನ ತಂದಿದ್ದು ಯಾಕೆ? ಇಷ್ಟೊಂದು ದುಡ್ಡನ್ನ ವಿಧಾನಸೌಧದ ಸಚಿವರ ಕೊಠಡಿಗೆ ತಂದಿದ್ದು ಯಾಕೆ? ಅಲ್ಲಿ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಲ್ಲ, ಆ ಡಿಟೆಕ್ಟರ್ಗಳಿದೆ, ಪೊಲೀಸರ ಕಣ್ತಪ್ಪಿಸಿ ಯಾರು ನೋಡ್ಲೇ ಇಲ್ವಾ ಅದನ್ನ? ಅಷ್ಟೊಂದು ಚಿನ್ನಾಭರಣ ಇರೋ ಚೀಲನ, ದುಡ್ಡನ್ನ ಯಾರು ನೋಡ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಇದು ಈಗ ಭದ್ರತಾ ವೈಫಲ್ಯದ ಚರ್ಚೆಗೆ ಕಾರಣ ಆಗಿದೆ. ವಿಧಾನಸೌಧದಲ್ಲೇ ಕಳ್ಳತನ ಆಗ್ತಾ ಇದೆ, ಇನ್ನ ಏರಿಯಾಗಳ ಕಥೆ ಏನು, ರಾಜ್ಯದ ಕಥೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಸರಳವಾಗಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರವೇ ಉತ್ತರವನ್ನ ಕೊಡಬೇಕು. ನೆಕ್ಸ್ಟ್, ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿ ರಾಜಕೀಯ ಗೊಂದಲ ಇದೀಗ ದೆಹಲಿ ಅಂಗಳಕ್ಕೂ ತಲುಪಿದೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಿಜೆಪಿ ಮಾಜಿ ಶಾಸಕರ ಹೇಳಿಕೆಗಳು